ಎಲ್ರಿಗೂ ನಮಸ್ಕಾರ. ಇಷ್ಟು ಸ್ಟೈಲಿಶ್ ಆಗಿ ಏನಿರಲ್ಲ ಈ ಸಿನಿಮಾದಲ್ಲಿ ಅಪ್ಪ. ಆದ್ರೆ ಆ ನಾಚಯ್ಯ ಅನ್ನೋ ಪಾತ್ರ ಇದೆಯಲ್ಲ, ಬೆಂಕಿ, ಆ ರಕ್ತ ಕುದೀತಾ ಇರುತ್ತೆ. ಯಾವ ದಣಿಗಳು ಏನೂ ಮಾತಾಡಂಗಿಲ್ಲ. ಯಾಕಂದ್ರೆ ಅಂತ ದಣಿಗಳನ್ನ ಎದುರಾಕೊಡುವಂತ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಎಷ್ಟು ಕಾನ್ಫಿಡೆಂಟ್ ಆಗಿ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರಲ್ಲಿ, ಟೀಸರಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನು ನೋಡಿದ್ರು ಅದರಲ್ಲಿ ನಿಮ್ಮ ಕಥೆದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 80ರ ದಶಕದಲ್ಲಿ ನಮ್ಮ ಹಿರಿಯರು, ಅವ್ರ ತಲೆಮಾರಿಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ, ಅದರ ಅಕ್ಷರವಾಗಿ ಜಡೇಶ್ ಕೆ ಹಂಪಿ ಅವರು ಬರೆದಿರುವಂಥ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದರೆ, ಮತ್ತೆ ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದ್ದೀವಿ ಅಂದರೆ, ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ತರದ ನಿರ್ಮಾಪಕರು, ನಿರ್ಮಾಪಕರು ಮುಖ್ಯ. ಯಾಕಂದ್ರೆ ಇಂಥ ಒಂದು ಕತೆಗೆ ಎರಡು ಕೈಯಲ್ಲಿ ಹಣ ಹಾಕ್ಬೇಕು. ಮತ್ತೆ ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರುವಂತ ಸಿನಿಮಾ ಅಲ್ಲ. ಪ್ರತಿಯೊಂದು ಮನೆಗೂ ತಗೊಂಡೋಗಿ ಪಕ್ಕದ ಮನೆ, ಅಕ್ಕದ ಮನೆಗೆ ಎಲ್ರಿಗೂ ಹೇಳುವಂತ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡಿರೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತೆ ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಬಂದು ಹೇಳಿದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಎರೆಯೋದು. ಮತ್ತೆ ಒಂದು ಸಣ್ಣ ಆ ಕಡೆ ಈ ಕಡೆ ಅಂದ್ರೂ ಒಂದು 13-14 ಕಡೆಯಿಂದ ಕೆಳಗಡೆ ಬೀಳುವಂತ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡಿದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಅಲಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದ್ರೆ, ಒಂದು ನಿಮ್ಮ ನಗು, ನೀವು ತಂದು ಒಂದು ಕೇಕು, ನೀವು ತಂದು ಒಂದು ಹೂವು ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ಸ್ ಕೊಡ್ತಿದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ಅಜನೀಶ್ ಅವರು, ಲೋಕನಾಥ್ ಅವರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ ಸಾಧ್ಯವಿಲ್ಲ. ಮತ್ತೆ ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜ್ ಬಿ ಶೆಟ್ಟರ್ಗೆ. ಯಾಕಂದ್ರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರು ಎದುರು ತೊಡೆ ತಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್ ತುಂಬಾ ಥ್ಯಾಂಕ್ಸ್. ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್. ಇಷ್ಟು ಜನನ ಸೇರಿಸಿ ಒಂದೊಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಗುರು. ಎಲ್ರಿಗೂ ನಮಸ್ಕಾರ. ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ಬಂದು ಈ ಥರ ಒಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಜಡೇಶ್ ಸರ್. ಥ್ಯಾಂಕ್ ಯು ಸರ್, ಜಡೇಶ್ ಸರ್. ಆ್ಯಂಡ್ ಅಣ್ಣ, ನಿಮ್ಮ ಸಿನಿಮಾ ದುನಿಯಾ ಸಿನಿಮಾ ಇಂದ ಹಿಡಿದು ಎಲ್ಲ ಸಿನಿಮಾನು ನೋಡ್ಕೊಂಡ್ಬಂದಿದೆ ಅಣ್ಣ. ನಿಮ್ಮ ಜೊತೆ ಸ್ಟಂಟ್ ಕೂಡ ಮಾಡ್ತಾ ಇದ್ದೆ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ಅಣ್ಣನಿಗೆ ದೊಡ್ಡ ಅಭಿಮಾನಿ. ಇಂಥ ಒಂದು ವೇದಿಕೆ ಕೊಟ್ಟು ನನಗೆ ಮಾಡಿಸಿರೋದಕ್ಕೆ ಜಡೇಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ದಯವಿಟ್ಟು ಎಲ್ಲರೂ ನೋಡಿ, ನಂದು ಒಂದು ಸಿಕ್ಕಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹ್ಯಾಪಿ ಬರ್ಡೇ. ಎಲ್ಲ ಕನ್ನಡದ ಒಡನಾಡಿಗಳಿಗೆ ಹಾಗೂ ವಿಜಯ್ ಸರ್ ಅಭಿಮಾನಿಗಳಿಗೆ ಅನಂತ ನಮಸ್ತೆಗಳು. ಸ್ವಲ್ಪ ಟೈಟ್ಲ್ ಮಿಸ್ಟೇಕ್ ಆಯಿತು ಅನ್ಸುತ್ತೆ. ಲ್ಯಾಂಡ್ ಲಾರ್ಡ್ ಬಂದು ಹಾರ್ಟ್ ಲಾರ್ಡ್ ಅಂತ ಇರಬೇಕಿತ್ತು. ಯಾಕಂದರೆ ನೆಲದ ಮೇಲೆ ರಾರಾಜಿಸೋರು ತುಂಬ ಜನ ಇದ್ದಾರೆ, ಹೃದಯದಲ್ಲಿ ರಾರಾಜಿಸೋಂಥ ತುಂಬ ಕಡಿಮೆ ಜನ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಈಗಾಗಲೇ 2 ಸಿನಿಮಾ ಆಯಿತು ಸರ್ ಜೊತೆ ಕೆಲಸ ಮಾಡಿ. ಅಪ್ಪ ಅಮ್ಮನ್ನೇ ದುಡಾಗಿ ಮಾವಿನ ತಿನ್ನುವಂಥ ಮಕ್ಕಳಿರೋ ಟೈಮಲ್ಲಿ ಯಾರ್ಯಾರಿಗೋ ಪರಿಚಯ ಇಲ್ದಿರುವಂಥ ವ್ಯಕ್ತಿಗಳಿಗೂ ಇಷ್ಟೊಂದು ನೀವು ಭಕ್ತಲಾರದ ಪ್ರೀತಿಯ ಹೊರತೆ ಎಲ್ಲಿಂದ ತರ್ತೀರೋ ನಮ್ಗೆ ಗೊತ್ತಿಲ್ಲ. ನೀವು ನಂಬೋ ಗುರುಗಳು ನಿಮ್ಮನ್ನು ಹಾಗೆ ಕಾಯಲಿ, ನಿಮ್ಮ ನೆರಳು ನಮ್ಮ ಮೇಲೆಲ್ಲ ಇರಲಿ. ನಾನಿದು ಸರ್ ಒಬ್ರು ಇದ್ದಾರೆ, ಸ್ಟಾರ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅಷ್ಟಾಗಿದೆ. ನನಗೂ 25 ವರ್ಷ ಆಗಿದೆ. ಎಲ್ಲ ರೀತಿಯ ಮಣ್ಣು ಹೊತ್ತು ಇದು ನೋಡಿದ್ದೀನಲ್ಲ. ಎಷ್ಟು ಸಿನಿಮಾಗಳು ಹಿಟ್ ಆಗ್ಬೋದು ಸರ್, ಸಿನಿಮಾಗಳು ಫ್ಲಾಪ್ ಆಗ್ಬೋದು. ಬಟ್ ಸಮ್ಮನ್ ಈ ಮಟ್ಟಕ್ಕೆ ಏರಿ ಇನ್ನೊಬ್ಬರಿಗೋಸ್ಕರ ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಗೌರವ ತೋರಿಸ್ಕೊಂಡಿದ್ದಾರಲ್ಲ, ಅದು ನಮ್ಮನ್ನು ಒಂಥರ ಖುಷಿನೂ ತರಿಸುತ್ತೆ ಮತ್ತು ನಮ್ಮನ್ನು ಹಂಬಲ್ ಮಾಡುತ್ತೆ. ಅದಕ್ಕೋಸ್ಕರ ಹಂಬಲ ಇರೋರಿಗೆಲ್ಲ ಬೆಂಬಲ ಕೊಡುವಂಥ ನಿಮ್ಮಂಥವರು ಹೆಚ್ಚಾಗಲಿ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗಲಿ ಅಂತ ಹೇಳ್ಕೊತೀನಿ. ಮತ್ತು ಎರಡನೇದಾಗಿ ನನಗೆ ಈ ಫಿಲ್ಮಲ್ಲಿ ತುಂಬ ಭರವಸೆ ಇದೆ. ಸಮ್ ಆಫ್ ದಿ ಫಿಲ್ಮ್ಸ್ ನಾವು ಹೆಮ್ಮೆ ಪಡುವಂಥದ್ದು.
ಜಡೇಶ್ ಅವ್ರ ಹಿಂದಿನ ಸಿನಿಮಾಗಳಲ್ಲೂ ಅವರು ನಟರನ್ನ ಹೊರತರೋದಂಥದ್ದು ನಾವು ನೋಡಿದ್ದೀವಿ. ಇದ್ರ ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ಅವ್ರು ಕೊಟ್ಟಂತಹ ಏನಿದೆ ಸೂಕ್ಷ್ಮವಾದ ನಿರ್ದೇಶನ ಆಗಿರ್ಬೋದು, ಅವ್ರಿಗೆ ತೆಗೆದುಕೊಂಡಿರುವಂಥ ನಿರ್ಧಾರಗಳಾಗಿರ್ಬೋದು, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಎವ್ರಿಥಿಂಗ್ ಈ ಒಂದು ಇಡೀ ಟೀಮಿನ ಭಾಗವಾಗಿರೋದಕ್ಕೆ ನನಗೆ ಹೆಮ್ಮೆ ಆಗಿದೆ. ಹೇಳಬಾರ್ದು, ಬಟ್ ಐ ಲವ್ ಯು ಸರ್.